ಸಿಂಹ ರಾಶಿಯವರಿಗೆ ಈ ಜೂನ್ 2ರ ನಂತರ ಗುರುಬಲ ಹೋಗ್ತಾ ಇದೆಯಾ ಅಥವಾ ಗುರುಬಲ ಇದೆಯಾ? ಗುರುಬಲ ಹೋದ್ರೆ ಏನ್ ಫಲ ಇದೆ? ಗುರುವಿನಿಂದ ಯಾವ ರೀತಿಯಾದಂತ ಒಂದು ಬದಲಾವಣೆ ನಿಮ್ಮ ಜೀವನದ ಮೇಲೆ ಆಗುತ್ತೆ? ನೀವು ತಮ್ಮನಲ್ಲಿ ನೋಡಿದ ಹಾಗೇನೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಗ್ರಹಗಳ ಚಲನೆ ಯಾವ ತರ ಇರುತ್ತೆ, ಹಣಕಾಸಿನ ಸ್ಥಿತಿಗತಿ ಯಾವ ತರ ಇರುತ್ತೆ, ವೃತ್ತಿ ಜೀವನ ಯಾವ ತರ ಇರುತ್ತೆ, ಲಾಭದ ವೃತ್ತಿಗಳು ಯಾವುದು, ಎಚ್ಚರಿಕೆಯ ವೃತ್ತಿಗಳು ಯಾವುದು, ಆರೋಗ್ಯ ಯಾವ ತರ ಇರುತ್ತೆ, ವಿದ್ಯಾಭ್ಯಾಸ ಯಾವ ತರ ಇರುತ್ತೆ, ಬಂಧು ಮಿತ್ರರು ಯಾವ ತರ ಇರ್ತಾರೆ, ದಾಂಪತ್ಯ ಜೀವನ ಯಾವ ತರ ಇರುತ್ತೆ, ಪ್ರಯಾಣ ಇದೆಯಾ ಅಥವಾ ಹೊಸ ವಸ್ತು ಆಸ್ತಿ ಪಾಸ್ತಿ ಖರೀದಿ ಮಾಡುವಂತ ಯೋಗ ಇದೆಯಾ, ಸಾರ್ವಜನಿಕ ಜೀವನ ಯಾವ ತರ ಇರುತ್ತೆ, ಈ ವರ್ಷದ ಬಹುದೊಡ್ಡ ಎಚ್ಚರಿಕೆಗಳು ಆದ್ರೂ ಯಾವುದು, ಜೊತೆಗೆ ಅದ್ಭುತವಾದ ಪರಿಹಾರಗಳು ಯಾವುದು ಅನ್ನುವಂತಹ ಇಷ್ಟೆಲ್ಲ ಮಾಹಿತಿಗಳು ಈ ವಿಡಿಯೋದಲ್ಲಿ ತಾವು ತಿಳಿದುಕೊಳ್ತಾ ಇರತಕ್ಕಂಥದ್ದು. ವಿಡಿಯೋ ಮಿಸ್ ಮಾಡಬೇಡಿ, ವಿಡಿಯೋ ಕೊನೆ ತನಕ ನೋಡಬೇಕು, ಅಂದ್ರೆ ಮಾತ್ರ ನಿಮಗೆ ಈ ವಿಡಿಯೋದಿಂದ ಉಪಯೋಗ ಆಗುತ್ತೆ. ಅತ್ಯಂತ ಸವಾಲಿನ ಒಂದು ಸಂದರ್ಭಗಳಲ್ಲಿ ಕೂಡ ಈ ಒಂದು ಮಾರ್ಗದರ್ಶನ ನಿಮಗೆ ಬಹಳಷ್ಟು ಅನುಕೂಲ ಆಗುತ್ತೆ ಅನ್ನುವಂತ ಭರವಸೆಯನ್ನ ಕೊಡ್ತಾ ಮತ್ತಾಗ್ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ. ವೀಕ್ಷಕರೇ, ಸಿಂಹ ರಾಶಿಯವರಿಗೆ ಈ ಒಂದು ಜೂನ್ ನಂತರ ಏನಾಗುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತ ವಿಚಾರ. ನೋಡಿ, ವಿದ್ಯೆ, ಸಮೃದ್ಧಿ ಹಾಗೂ ಧರ್ಮದ ಅಧಿಪತಿ ಆಗಿರತಕ್ಕಂತ ಗುರು ಭಗವಂತ ಕಟಕ ರಾಶಿಗೆ ಪ್ರವೇಶ ಮಾಡ್ತಾರೆ. ಅಂದ್ರೆ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ಜೂನ್ 2ನೇ ತಾರೀಕಿನ ನಂತರ. ಈ ಒಂದು ಸಂಚಾರವು ನಿಮ್ಮ ಒಂದು ದೈನಂದಿನ ಬದುಕು ಮತ್ತು ಭವಿಷ್ಯದ ಗುರಿಗಳ ಮೇಲೆ ಅಳಿಸಲಾಗದೇ ಇರತಕ್ಕಂತಹ ಒಂದು ಪ್ರಭಾವವನ್ನ ಬೀರುವಂತಹ ಒಂದು ಸಂದರ್ಭ ಅನ್ನುವಂಥದ್ದಂತೂ ಸತ್ಯ. ಇನ್ನು ಜೂನ್ ತಿಂಗಳ ಆರಂಭದಿಂದ ಸರಿಸುಮಾರು ಒಂದು ವರ್ಷಗಳ ಕಾಲ ಈ ಗುರು ನಿಮ್ಮ ರಾಶಿಯಿಂದ 12ನೇ ಮನೆಯಲ್ಲಿ ಸಂಚರಿಸತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರತಕ್ಕಂಥ ಅಂಶ ಏನಂತಂದ್ರೆ, ಸಿಂಹ ರಾಶಿಯವರಿಗೆ ಈ ಅವಧಿಯಲ್ಲಿ ನೇರ ಗುರುಬಲ ಇರೋದಿಲ್ಲ ಅನ್ನುವಂಥದ್ದಂತೂ ಸ್ಪಷ್ಟ. ಅಂದ್ರೆ ನಿಮಗೆ ಗುರುಬಲ ಹೋಯ್ತು, ಗುರುಬಲ ಇರೋದಿಲ್ಲ. ಇನ್ನು ಗುರುಬಲ ಇಲ್ಲ ಅಂತಂದ್ರೆ ನಿಮಗೆ ಏನೆಲ್ಲ ಒಂದು ಸವಾಲುಗಳು ಇರ್ಬೋದು, ಅಥವಾ ಒಳ್ಳೆ ಫಲನೇ ಇಲ್ವಾ? ಖಂಡಿತ ಒಳ್ಳೆ ಫಲ ಅಂತೂ ಖಂಡಿತವಾಗ್ಲೂ ಇದೆ, ಅಷ್ಟೇ ಸವಾಲುಗಳು ಕೂಡ. ಅದ್ರ ಬಗ್ಗೆ ಎಲ್ಲ ವಿಸ್ತೃತವಾಗಿ ಮಾತಾಡೋಣ. ನೋಡಿ, ಗುರು 12ನೇ ಮನೆಯಲ್ಲಿರ್ತಕ್ಕಂಥದ್ರಿಂದ ಇದನ್ನ ವ್ಯಯ ಗುರು ಎಂದು ಕರೀತಕ್ಕಂಥದ್ದು. ಅಂದ್ರೆ ಇಲ್ಲಿ ಶುಭ ಫಲಗಳು ತಡವಾಗಿದ್ರೂ ಕೂಡ ಅಥವಾ ಫಲಗಳಿಗಾಗಿ ನೀವು ಹೆಚ್ಚು ಪರಿಶ್ರಮ ಪಡಬೇಕಾಗತ್ತೆ ಅನ್ನುವಂಥದ್ದು ಯೋಚನೆಯಲ್ಲಿ ಇರಬೇಕಾಗತ್ತೆ. ಸಂಪೂರ್ಣವಾಗಿ ಕೆಟ್ಟ ಫಲಗಳು ಇಲ್ಲವಾಗಿದ್ರೂ ಕೂಡ ಹಣಕಾಸಿನ ಶಿಸ್ತಿನಲ್ಲಿ ಶಿಸ್ತಿನ ಒಂದು ವಿಷಯವನ್ನ ಈ ವರ್ಷ ನಿಮಗೆ ಒಂದು ದೊಡ್ಡ ಪಾಠ ಕಲಿಸುತ್ತೆ. ಜೀವನ ಅಂದ್ರೆ ದುಡ್ಡಿನ ಮಹತ್ವ ಏನು, ಜೀವನದ ಮಹತ್ವ ಏನು ಅನ್ನುವಂಥದ್ರ ಸಂಪೂರ್ಣ ಜ್ಞಾನೋದಯ ಆಗುತ್ತೆ ಅನ್ನುವಂಥದ್ದಂತೂ ಸತ್ಯ. ಇನ್ನು ಗ್ರಹಗಳ ಚಲನೆ ಯಾವ ತರ ಇರುತ್ತೆ ಈ ವರ್ಷದಲ್ಲಿ ನೋಡಿ, ಈ ಅವಧಿಯಲ್ಲಿ ಗುರು ವ್ಯಯಸ್ಥಾನದಲ್ಲಿರ್ತಕ್ಕಂಥದ್ರಿಂದ ಅನಗತ್ಯವಾಗಿರತಕ್ಕಂಥ ಚಿಂತೆಗಳಿರುತ್ತೆ ಮತ್ತು ಮನಸ್ಸು ಚಂಚಲವಾಗಿರುತ್ತೆ. ಏನೋ ಒಂಥರ ದುರ್ಬಲ ಆಗುತ್ತೆ, ಅಥವಾ ನಿರ್ದಿಷ್ಟವಾದ ನಿರ್ಧಾರ ತಗೊಳಕ್ಕಾಗಲ್ಲ. ಈ ನಿರ್ಧಾರಗಳನ್ನು ತಗೊಳ್ಳ ಬೇಡವಾ, ಅಥವಾ ಇದನ್ನ ಮಾಡ್ಲಾ ಬೇಡವಾ, ಈ ರೀತಿಯಾಗಿರ್ತಕ್ಕಂಥ ಡಬಲ್ ಮೈಂಡ್ ಸೆಟ್ ಇರ್ತಕ್ಕಂಥದ್ದು. ಆದ್ರೆ ಶನಿದೇವನು ಸಪ್ತಮ ಒಂದು ಸ್ಥಾನದಲ್ಲಿರ್ತಕ್ಕಂಥದ್ರಿಂದ ಸಾರ್ವಜನಿಕ ಸಂಬಂಧಗಳಲ್ಲಿ ಒಂದು ಹದವಾಗಿರ್ತಕ್ಕಂತಹ ಒಂದು ಬದಲಾವಣೆ ಕಾಣುವಂತಹ ಸನ್ನಿವೇಶಗಳಿದೆ. ರಾಹು ಮತ್ತು ಕೇತುವಿನ ಪ್ರಭಾವಗಳಿಂದನೂ ಕೂಡ ಕೆಲವೊಮ್ಮೆ ಅನಿರೀಕ್ಷಿತವಾಗಿರ್ತಕ್ಕಂಥ ತಿರುವುಗಳು ಎದುರಾಗುವಂತಹ ಒಂದು ಸಾಧ್ಯತೆಗಳು ಈ ಸಂದರ್ಭದಲ್ಲಿ ಇರುತ್ತೆ. ಆದ್ರೂ ಕೂಡ ಗುರುವಿನ ದೃಷ್ಟಿ ನಿಮ್ಮ ಸುಖ ಸ್ಥಾನದ ಮೇಲೆ ಬೀರ್ತಕ್ಕಂಥದ್ರಿಂದ ಕಷ್ಟಗಳ ನಡುವೆಯೂ ಕೂಡ ಒಂದು ರೀತಿಯ ರಕ್ಷಣೆ ನಿಮಗೆ ಸಿಗ್ತಾ ಇರತಕ್ಕಂಥದ್ದು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಇನ್ನು ಈ ಒಂದು ಸಂದರ್ಭದಲ್ಲಿ ಹಣಕಾಸಿನ ಸ್ಥಿತಿ ಯಾವ ತರ ಇರುತ್ತೆ ನೋಡಿ, ಈ ಒಂದು ವರ್ಷದಲ್ಲಿ ಆದಾಯಕ್ಕಿಂತ ಹೆಚ್ಚು ಅಧಿಕ ಖರ್ಚಾಗುವಂತ ಸಾಧ್ಯತೆ ಇರುತ್ತೆ. ಅಂದ್ರೆ ನೀವು ದುಡಿತಾ ಇರ್ತೀರಿ, ದುಡ್ಡು ಬರ್ತಾ ಇರುತ್ತೆ, ಬಟ್ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಸಾಕಷ್ಟು ಪರಿಶ್ರಮ ಪಡಬೇಕಾಗುತ್ತೆ, ಸಾಕಷ್ಟು ಚಿಂತೆ ಇರಬೇಕಾಗುತ್ತೆ. ಬರ್ತಾ ಇರುವಂತದ್ದು ಕೈ ಹತ್ತಿಲ್ವಲ್ಲ ಅನ್ನುವಂತ ಚಿಂತೆ ಇರುತ್ತೆ. ಹಾಗಾಗಿ ಖರ್ಚಿಗೆ ಅಂಕುಶವನ್ನ ಹಾಕುವಂತ ಪ್ರಯತ್ನ ಮಾಡಬೇಕು. ಇನ್ನು ಶುಭ ಕಾರ್ಯಗಳಿಗಾಗಿ ಅಥವಾ ಆಸ್ತಿ ಖರೀದಿಗಾಗಿ ಹಣ ಖರ್ಚಾಗುವಂತ ಸಾಧ್ಯತೆಗಳಿದೆ. ಆಸ್ತಿ ಖರೀದಿಗಾಗಿ ಹಣ ಖರ್ಚು ಮಾಡ್ತಾ ಇದ್ರೆ ಓಕೆ, ಅನವಶ್ಯಕವಾಗಿ ಖರ್ಚು ಮಾಡೋದು ಅಥವಾ ಸುಮ್ನೆ ಏನೋ ಒಂದು ಯಾರಿಗೋ ಕೊಟ್ಟು ಲಾಸ್ ಮಾಡ್ಕೊಂಡ್ಬಿಡೋದು, ಅಥವಾ ಯಾವುದೋ ಒಂದು ವೃತ್ತಿಯಲ್ಲಿ ದುಡ್ಡು ಹಾಕಿ ನಷ್ಟ ಮಾಡ್ಕೊಂಡ್ಬಿಡೋದು, ಇದು ಸ್ವಲ್ಪ ಕಷ್ಟ ಅನಿಸುತ್ತೆ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಯೋಚನೆ ಮಾಡ್ಕೊಂಡು ಹೆಜ್ಜೆ ಇಡಿ. ಇನ್ನು ಈ ಒಂದು ವರ್ಷದಲ್ಲಿ ನಿಮಗೆ ಲಾಭದ ವೃತ್ತಿಗಳು ಯಾವುದು, ಎಚ್ಚರಿಕೆಯ ಇಂದ ಇರಬೇಕಾಗಿರತಕ್ಕಂಥ ಕೆಲಸಗಳು ಯಾವುದು, ಮತ್ತೆ ನಿಮ್ಮ ಆರೋಗ್ಯ, ಜೊತೆಗೆ ನಿಮ್ಮ ವಿದ್ಯಾಭ್ಯಾಸ, ಬಂಧು ಮಿತ್ರರು, ದಾಂಪತ್ಯ ಜೀವನ, ಪ್ರಯಾಣ ಮತ್ತು ಹೊಸ ವಸ್ತು ಖರೀದಿ, ಸಾರ್ವಜನಿಕ ಜೀವನ ಮತ್ತೆ ಎಚ್ಚರಿಕೆಗಳು, ಈ ವರ್ಷದ ಬಹುದೊಡ್ಡ ಎಚ್ಚರಿಕೆಗಳು, ಇದ್ರ ಬಗ್ಗೆ ಎಲ್ಲ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇರತಕ್ಕಂಥದ್ದು. ಅದಕ್ಕಿಂತ ಮುಂಚೆ ನಿಮಗಾಗಿಯೇ ಒಂದು ಅದ್ಭುತವಾದ ವಿಡಿಯೋ ಇದೆ, ಚಿಕ್ಕದಾದ ವಿಡಿಯೋ, ಅದನ್ನ ನೋಡ್ಕೊಂಡ್ ಬನ್ನಿ. ಉಳಿದಿರುವಂತ ಮಾಹಿತಿ, ಈ ಎಲ್ಲ ಅದ್ಭುತವಾದ ಮಾಹಿತಿಯನ್ನ ಒಂದೊಂದಾಗಿ ತಿಳಿಸ್ತಾ ಹೋಗೋಣ.
ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ನೋಡಿದ್ರಲ್ಲ ವೀಕ್ಷಕರ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ 80ರಿಂದ 100 ಪುಟ ನಿಮ್ಮ ಒಬ್ಬರದೇ ಜಾತಕ ಇರುತ್ತೆ ಅಂತಂದ್ರೆ ಯಾವ ರೀತಿ ಇರ್ಬೋದು ಅನ್ನುವಂಥದ್ದು ನೀವು ಇಮೇಜಿನ್ ಮಾಡ್ಕೊಳ್ಳಿ. ಹಿಂದಕ್ಕೆ ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ತಿದ್ರು. ಈಗ ಯಾರಿಗೂ ಅದ್ರ ಬಗ್ಗೆ ಸಮಯನೂ ಇಲ್ಲ, ತಿಳಿದೂ ಇಲ್ಲ. ಹಾಗಾಗಿ JB ಪ್ರೆಡಿಕ್ಷನ್ಸ್ ಅವರು ಒಂದು ಒಳ್ಳೆ ಅದ್ಭುತ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ, ಉಪಯೋಗ ಮಾಡ್ಕೊಳ್ಳಿ. ಬನ್ನಿ ಹಾಗಿದ್ರೆ ವಿಡಿಯೋದಲ್ಲಿ ಮುಂದುವರಿಯೋಣ. ಈ ಒಂದು ವರ್ಷದಲ್ಲಿ ಈ ಗುರು ಸಂಚಾರ ಮಾಡತಕ್ಕಂತಹ ಈ ಒಂದು ವರ್ಷದಲ್ಲಿ ಲಾಭದ ವೃತ್ತಿಗಳು ಯಾವುದು ನೋಡಿ? ಆಧ್ಯಾತ್ಮಿಕ ಕ್ಷೇತ್ರ, ವಿದೇಶಿ ವ್ಯವಹಾರಗಳು, ಆಸ್ಪತ್ರೆ ಅಥವಾ ಔಷಧಿಯ ಉದ್ಯಮ, ರಫ್ತು, ಮತ್ತೆ ಈ ಆಮದು ವ್ಯಾಪಾರ, ಸಂಶೋಧನಾ ಕಾರ್ಯಗಳು ಹಾಗೂ ಕಾನೂನು ಸಲಹೆಗಾರಿಕೆ ಈ ಸಮಯದಲ್ಲಿ ಬಹಳಷ್ಟು ಲಾಭ ಕೊಡತಕ್ಕಂತಹ ವೃತ್ತಿಗಳು ಅಂತ ಹೇಳ್ಬೋದು. ಇನ್ನು ಕೆಲವೊಂದು ವೃತ್ತಿಯಲ್ಲಿ ಸ್ವಲ್ಪ ಎಚ್ಚರಿಕೆ ಇರಬೇಕು. ಅವು ಯಾವ್ಯಾವ ವೃತ್ತಿಯಲ್ಲಿ? ಈ ಷೇರು ಮಾರುಕಟ್ಟೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥವ್ರಿಗೆ ಬಹಳಷ್ಟು ಎಚ್ಚರಿಕೆ ಇರಬೇಕಾಗತ್ತೆ. ಈ ಲೇವಾದೇವಿ ವ್ಯವಹಾರಗಳು ಅಂದ್ರೆ ಈ ಸಾಲ ತಗೊಳ್ಳೋದು, ಕೊಡೋದು, ಈ ಹಣಕಾಸಿನ ವ್ಯವಹಾರ ಮಾಡ್ತಕ್ಕಂಥವ್ರು ಬಹಳ ಎಚ್ಚರಿಕೆ ಇರಬೇಕು. ಹೊಸದಾಗಿ ಆರಂಭಿಸ್ತಕ್ಕಂಥ ಬೃಹತ್ ಉದ್ಯಮಗಳ ಬಗ್ಗೆ ಬಹಳಷ್ಟು ಗಮನ ಇರಬೇಕು. ದೊಡ್ಡ ಪ್ರಮಾಣದ ಉದ್ಯಮವನ್ನ ಆರಂಭ ನಿಮ್ಮ ಮಟ್ಟಕ್ಕೆ, ಕೆಲವೊಬ್ಬರಿಗೆ 100 ಕೋಟಿ ದೊಡ್ಡದಾಗ್ಬೋದು, ಕೆಲವೊಬ್ಬರಿಗೆ 1 ಲಕ್ಷನೂ ದೊಡ್ಡದಾಗ್ಬೋದು, ಕೆಲವೊಬ್ಬರಿಗೆ 1000 ದೊಡ್ಡದಾಗ್ಬೋದು. ಅವರವರ ಒಂದು ಆರ್ಥಿಕ ಸ್ಥಿತಿಯಲ್ಲಿ ನೀವು ನಿಮ್ಮ ದೃಷ್ಟಿಯಲ್ಲಿ ಒಂದು ಬೃಹತ್ ಅಂದ್ರೆ ದೊಡ್ಡದಾದಂತ ಉದ್ಯಮವನ್ನ ಅಥವಾ ಕೆಲಸವನ್ನ ಅಥವಾ ಕಾರ್ಯವನ್ನು ಮಾಡ್ತಾ ಇದ್ದೀರಿ ಅಂತಂದ್ರೆ ಸ್ವಲ್ಪ ಗಮನ ಇರಬೇಕಾಗುತ್ತೆ. ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ವರ್ಗಾವಣೆಯ ಭೀತಿ ಇರತಕ್ಕಂಥದ್ದು ಅಥವಾ ಇಷ್ಟವಿಲ್ಲದ ಸ್ಥಳಕ್ಕೆ ಹೋಗ್ಬೇಕಾಗಿರ್ತಕ್ಕಂಥ ಒಂದು ಸಂದರ್ಭಗಳು ಬರಬಹುದು. ಆದ್ರೆ ತಾಳ್ಮೆಯಿಂದ ಪರಿಸ್ಥಿತಿಯನ್ನ ನಿಭಾಯಿಸ್ತಕ್ಕಂಥದ್ರಿಂದ ನಿಮ್ಮ ಒಂದು ಜವಾಬ್ದಾರಿ ಇರುತ್ತೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಮತ್ತೆ ಈ ಒಂದು ವರ್ಷದಲ್ಲಿ ಆರೋಗ್ಯದ ಒಂದು ಫಲ ಯಾವ ತರ ಇರುತ್ತದೆ, ಗುರು ಪರಮಾತ್ಮನಿಂದ ಆರೋಗ್ಯದ ಒಂದು ಮೇಲೆ ಯಾವ ರೀತಿ ದೃಷ್ಟಿ ಇರುತ್ತೆ ಅನ್ನುವಂಥದ್ದು ನೋಡಿದ್ರೆ, ಈ ಕಣ್ಣಿಗೆ ಸಂಬಂಧಿಸಿರ್ತಕ್ಕಂತಹ ಅಥವಾ ಈ ಪಾದಕ್ಕೆ ಅಂದ್ರೆ ಪಾದಕ್ಕೆ ಸಂಬಂಧಿಸಿರ್ತಕ್ಕಂಥ ನೋವು ಅಥವಾ ಈ ನಿದ್ರಾಹೀನತೆಯಂತಹ ಸಮಸ್ಯೆಗಳ ಬಗ್ಗೆ ಜಾಗ್ರತೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಮುಖ್ಯ. ಇನ್ನು ಅತಿಯಾಗಿರ್ತಕ್ಕಂಥ ಆಲೋಚನೆಗಳಿಂದ ರಕ್ತದೊತ್ತಡ ಏರುಪೇರಾಗುವಂತ ಸನ್ನಿವೇಶಗಳಿರುತ್ತೆ. ಇನ್ನು ಸರಿಯಾದ ಸಮಯಕ್ಕೆ ವಿಶ್ರಾಂತಿ ಪಡಿತಕ್ಕಂಥದ್ದು ಬಹಳ ಮುಖ್ಯವಾದಂತ ವಿಚಾರ. ಹೊರಗಿನ ಆಹಾರ ಸೇವನೆ ಮಾಡತಕ್ಕಂಥದ್ದು ಸ್ವಲ್ಪ ಮಿತಿಯಲ್ಲಿರಬೇಕು. ಆರೋಗ್ಯದ ಮೇಲೆ ಪರಿಣಾಮ ಆಗುತ್ತೆ. ಇಲ್ಲಂತಂದ್ರೆ ಈ ಹೊಟ್ಟೆಗೆ ಸಂಬಂಧಿಸಿರ್ತಕ್ಕಂಥ ಸಮಸ್ಯೆಗಳು ತಲೆದೂರತಕ್ಕಂತಹ ಸನ್ನಿವೇಶಗಳು ಇರೋದ್ರಿಂದ ಆರೋಗ್ಯದ ಬಗ್ಗೆ ಸಿಂಹರಾಶಿಯವರು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಇನ್ನು ಮುಂದಿನ ವಿಚಾರ ಏನಂತಂದ್ರೆ ಮಕ್ಕಳು ವಿದ್ಯಾಭ್ಯಾಸ. ಅಂದ್ರೆ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅಥವಾ ನೀವೇ ವಿದ್ಯಾಭ್ಯಾಸದಲ್ಲಿದ್ದೀರಾ, ಇದ್ರ ಬಗ್ಗೆ ನೋಡಿ. ವಿದ್ಯಾರ್ಥಿಗಳಿಗೆ, ಎಸ್ಪೆಷಲಿ ಸಿಂಹರಾಶಿಯ ವಿದ್ಯಾರ್ಥಿಗಳಿಗೆ ವಿದೇಶ ಪ್ರವಾಸ ಆಗುವಂಥದ್ದು ಅಥವಾ ದೂರದ ಊರಿಗೆ ಶಿಕ್ಷಣ ಪಡೆಯತಕ್ಕಂತಹ ಒಂದು ಯೋಗ ಈ ಸಂದರ್ಭದಲ್ಲಿದೆ. ಓದಿನಲ್ಲಿ ಸ್ವಲ್ಪ ಜಾಗ್ರತೆ ಅವಶ್ಯಕತೆ ಇರುತ್ತೆ, ಸ್ವಲ್ಪ ಜಾಗ್ರತೆ ಕೊರತೆ ಇರುತ್ತೆ. ನಿಮಗೆ ಏನೋ ಒಂಥರ ಅಸಡ್ಡೆತನ ಇರುತ್ತೆ, ಮತ್ತೆ ಜಾಸ್ತಿ ಒತ್ತು ಕೊಡೋದಿಲ್ಲ. ಇದರಿಂದ ಸ್ವಲ್ಪ ನಷ್ಟ ಆಗುವಂಥದ್ದು ಅಂದ್ರೆ ಎಜುಕೇಶನ್ ನಲ್ಲಿ ಸಕ್ಸಸ್ ಸಿಗುವಂತ ಸಾಧ್ಯತೆಗಳು ಕಡಿಮೆ ಆಗ್ಬೋದು. ಹಾಗಾಗಿ ಹೆಚ್ಚಿನ ಸಮಯವನ್ನ ಓದಿನ ಕಡೆ ಕೊಡಬೇಕಾಗತ್ತೆ. ಇದನ್ನು ಸರಿದೂಗಿಸ್ಕೊಂಡ್ರೆ ಪ್ರಯತ್ನ ಒಂದು ಒಳ್ಳೆ ರೀತಿಯಲ್ಲಿ ಫಲ ಕೊಡುತ್ತೆ. ಇನ್ನು ನಿಮ್ಮ ಮಕ್ಕಳು ಓದ್ತಾ ಇದಾರೆ ಅಂತಂದ್ರೆ ಅತಿಯಾಗಿರ್ತಕ್ಕಂಥ ಹಣ ಖರ್ಚು ಮಾಡಬಹುದು ಮಕ್ಕಳಿಗಾಗಿ, ಆದ್ರೆ ಅದು ಅವರ ಭವಿಷ್ಯಕ್ಕಾಗಿ ಒಂದು ಅಡಿಪಾಯ ಆಗುವಂತದ್ದಂತೂ ಸತ್ಯ. ಇನ್ನು ಈ ಒಂದು ವರ್ಷದಲ್ಲಿ ಬಂಧು ಮಿತ್ರರು ಜನಸಂಪರ್ಕ ಯಾವ ತರ ಇರುತ್ತಂತಂದ್ರೆ ಹೊಸ ವ್ಯಕ್ತಿಗಳ ಪರಿಚಯ ಆಗುವಂಥದ್ದು, ಆದ್ರೆ ಅವರ ಮೇಲೆ ಅತಿಯಾಗಿರ್ತಕ್ಕಂಥ ನಂಬಿಕೆ ಇಡುವುದು ಬೇಡ. ದೂರದ ಸಂಬಂಧಿಕರ ಭೇಟಿ ಆಗುತ್ತೆ ಅಥವಾ ಅವರಿಂದ ಕೆಲವು ಶುಭ ವಾರ್ತೆಗಳು ನಿರೀಕ್ಷೆ ಮಾಡತಕ್ಕಂತ ಸಾಧ್ಯತೆ ಇದೆ. ಸಮಾಜದಲ್ಲಿ ನಿಮ್ಮ ಗೌರವ ಕಾಪಾಡಿಕೊಳ್ಳಿಕ್ಕೆ ನೀವು ಸಾಕಷ್ಟು ಪರಿಶ್ರಮ ಪಡಬೇಕಾಗುತ್ತೆ ಈ ಒಂದು ವರ್ಷದಲ್ಲಿ. ಇನ್ನು ದಾಂಪತ್ಯ ಜೀವನ ಯಾವ ತರ ಇರುತ್ತೆ ನೋಡಿ. ಸಂಗಾತಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಇರಲಿ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡುವಂತಹ ಸನ್ನಿವೇಶಗಳಿರುತ್ತೆ. ಅವುಗಳನ್ನ ಮಾತುಕತೆಯ ಮೂಲಕ
ಬಗೆಹರಿಸಿಕೊಳ್ತಕ್ಕಂಥದ್ರಿಂದ ನಿಮ್ಮ ಒಂದು ಸಂಸಾರದ ಮೇಲೆ ಒಂದು ಒಳ್ಳೆ ಪರಿಣಾಮ ಬೀರುತ್ತೆ. ಕುಟುಂಬದ ಹಿರಿಯರ ಮಧ್ಯಸ್ಥಿಕೆಯಿಂದ ದಾಂಪತ್ಯದಲ್ಲಿ ಸುಧಾರಣೆ ಕಂಡು ಬರುವಂತ ಸಾಧ್ಯತೆಗಳಿದೆ. ದಾಂಪತ್ಯ ಜೀವನನೂ ಒಂದು ಹಂತದಲ್ಲಿ ಚೆನ್ನಾಗಿದೆ ಅನ್ನುವಂಥದ್ದು ಹೇಳ್ಬೋದು. ಇನ್ನು ಪ್ರಯಾಣ ಏನಾದ್ರೂ ಇದೆಯಾ ಈ ಒಂದು ವರ್ಷದಲ್ಲಿ ಅಂತಂದ್ರೆ ದೂರದ ಪ್ರಯಾಣಗಳು ಹೆಚ್ಚಾಗಿರತಕ್ಕಂಥದ್ದು. ವಿಶೇಷವಾಗಿ ಈ ತೀರ್ಥಯಾತ್ರೆ ಅಥವಾ ಈ ಧಾರ್ಮಿಕ ಪ್ರವಾಸಗಳಿಗೆ ಇದು ಒಂದು ಒಳ್ಳೆ ಸಂದರ್ಭ ಅಂತ ಹೇಳ್ಬೋದು. ಕೆಲಸದ ನಿಮಿತ್ತ ವಿದೇಶ ಪ್ರವಾಸ ಮಾಡುವಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ಅನುಕೂಲಕರವಾಗಿರತಕ್ಕಂಥ ವಾತಾವರಣ ಈ ಒಂದು ವರ್ಷದಲ್ಲಿ ಇರತಕ್ಕಂಥದ್ದು. ಇನ್ನು ಹೊಸ ವಸ್ತುಗಳು ಅಥವಾ ಆಸ್ತಿಪಾಸ್ತಿ ಏನಾದ್ರೂ ಮಾಡ್ಲಿಕ್ಕೆ ಅವಕಾಶ ಇದೆಯೇ ಈ ವರ್ಷ ಅಂತಂದ್ರೆ ನೋಡಿ, ಆಸ್ತಿ ಅಥವಾ ವಾಹನ ಖರೀದಿ ಮಾಡುವಾಗ ದಾಖಲೆಗಳನ್ನ ಸರಿಯಾಗಿ ಪರಿಶೀಲಿಸ್ಕೋಬೇಕು. ಅವಕಾಶ ಅಂತೂ ಇದೆ, ಆದ್ರೆ ಇರುವಂತ ಅವಕಾಶವನ್ನ ಸರಿಯಾಗಿ ಸದ್ವಿನಿಯೋಗ ಆಗ್ಬೇಕು. ಸ್ವಲ್ಪ ಕೆಲವೊಂದು ಸಂದರ್ಭದಲ್ಲಿ ಮೋಸ ಆಗುವಂತ ಸಾಧ್ಯತೆಗಳು ಇರ್ತವೆ. ಇದರ ಬಗ್ಗೆ ಗಮನ ಹರಿಸಬೇಕು. ಈ ವರ್ಷ ನೀವು ಹೂಡ್ತಕ್ಕಂತ ಹೂಡಿಕೆಗಳು ದೀರ್ಘಕಾಲದ ಲಾಭ ನೀಡುತ್ತೆ. ಸಡನ್ ಆಗಿ ಲಾಭ ಅನ್ನುವಂತ ನಿರೀಕ್ಷೆ ಬೇಡ. ಆದ್ರೆ ತಕ್ಷಣದ ಲಾಭ ನಿರೀಕ್ಷೆ ಮಾಡಿದ್ರೆ ಮನಸ್ಸಿಗೆ ಬೇಸರ ಆಗುತ್ತೆ ಅನ್ನುವಂಥದ್ದಂತೂ ಸತ್ಯ. ಇನ್ನು ಸಾರ್ವಜನಿಕ ಜೀವನ ನಿಮ್ದು ಯಾವ ತರ ಇರುತ್ತೆ ನೋಡಿ, ಸಾರ್ವಜನಿಕವಾಗಿ ನೀವು ಕೊಡ್ತಕ್ಕಂಥ ಭರವಸೆಗಳು ಈಡೇರ್ಲಿಕ್ಕೆ ಸ್ವಲ್ಪ ಕಷ್ಟಕರ ಆಗಬಹುದು. ಇನ್ನು ನಿಮ್ಮ ಮೇಲೆ ಕೆಲವು ಟೀಕೆಗಳು ಕೂಡ ಬರಬಹುದು. ಅದನ್ನ ಶಾಂತವಾಗಿ ಸ್ವೀಕಾರ ಮಾಡಿ ಸ್ವಲ್ಪ ಪ್ರಕ್ರಿಯಿಸುವಂತದ್ದು ಬೇಡ. ಅವರಿಗೆ ಏನೋ ಸಡನ್ ಆಗಿ ಉತ್ತರ ಕೊಡುವಂಥದ್ದು ಬೇಡ. ಸೈಲೆಂಟ್ ಆಗಿ ಇದ್ಕೊಂಡು ಯಾರು ಏನ್ ಹೇಳಿದ್ದಾರೆ ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಅದನ್ನ ನಿಮ್ಮ ಒಳಗಡೆನೆ ಕಾರ್ಯರೂಪಕ್ಕೆ ತರುವಂತ ಪ್ರಯತ್ನ ಮಾಡಿದ್ರೆ ಸಾರ್ವಜನಿಕ ವಲಯದಲ್ಲಿ ನಿಮಗೊಂದು ಒಳ್ಳೆ ವ್ಯಕ್ತಿತ್ವ ಬಿಲ್ಡ್ ಆಗುತ್ತೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕು. ಇನ್ನು ಈ ಒಂದು ವರ್ಷದಲ್ಲಿ ಪ್ರಮುಖ 4 ಎಚ್ಚರಿಕೆಗಳು ಯಾವುದು, ಇದು ಬಹಳ ಮುಖ್ಯವಾಗಿರತಕ್ಕಂತ ಅಂಶ. ಈ ಒಂದು ವರ್ಷ ಪೂರ್ತಿಯಾಗಿ ಈ 4 ಎಚ್ಚರಿಕೆಗಳನ್ನ ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಅದು ಯಾವ ಎಚ್ಚರಿಕೆ ಅಂತಂದ್ರೆ, ಅಪರಿಚಿತ ವ್ಯಕ್ತಿಗಳ ಜೊತೆಯಲ್ಲಿ ಈ ಹಣಕಾಸಿನ ವ್ಯವಹಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರಿಗಾದ್ರೂ ಈ ಜಾಮೀನು ಆಗುವಂಥದ್ದು, ಅಂದ್ರೆ ಅವ್ರು ಕೊಡದೇ ಇದ್ರೆ ನಾನು ಕೊಡ್ತೀನಿ ಅಂತ ಮಧ್ಯಸ್ಥಿಕೆ ವಹಿಸುವಂತದ್ದಾಗ್ಲಿ, ಅಥವಾ ನೀವೇ ಯಾರಿಗೋ ದುಡ್ಡನ್ನ ರಿಸ್ಕ್ ತಗೊಂಡು ಕೊಡ್ತಾ ಇದ್ದೀರಿ ಅಂತಂದ್ರೆ ಸ್ವಲ್ಪ ಜಾಗರೂಕರಾಗಿರ್ಬೇಕು. ಇದು ಬಹಳ ದೊಡ್ಡ ಎಚ್ಚರಿಕೆ ಈ ವರ್ಷದ್ದು. ಇನ್ನು 2ನೇ ಎಚ್ಚರಿಕೆ ಯಾವ್ದು ಅಂತಂದ್ರೆ, ಅತಿಯಾದ ಆತ್ಮವಿಶ್ವಾಸದಿಂದ ಸಾಲ ಮಾಡುವುದನ್ನ ತಪ್ಪಿಸ್ಬೇಕಾಗುತ್ತೆ. ನಾನು ಮಾಡೇ ಮಾಡ್ತೀನಿ, ಗೆದ್ದೇ ಗೆಲ್ತೀನಿ. ಸಿಂಹರಾಶಿಯವರು ಅಂದ್ರೆ ಕೇಳ್ಬೇಕಾ, ಬಹಳ ಆತುರ ಇರುತ್ತೆ. ಹಾಗಾಗಿ ಸ್ವಲ್ಪ ದುಡುಕುತನ ಬೇಡ. ಶಾಂತವಾಗಿದ್ದುಕೊಂಡು ಈ ಹಣಕಾಸಿನ ಒಂದು ಚಕ್ರ ವ್ಯೂಹದಲ್ಲಿ ಸಿಕ್ಕಾಕೊಂಡು ಒದ್ದಾಡಬೇಡಿ. ಅಂದ್ರೆ ಅನವಶ್ಯಕವಾದ ಸಾಲ ಮಾಡಬೇಡಿ. ಇದು ನಿಮ್ಮನ್ನ ಆರ್ಥಿಕ ಸಂಕಷ್ಟಕ್ಕೆ ದೂಡುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಇದು ಒಂದು 2ನೇ ಎಚ್ಚರಿಕೆ. 3ನೇ ಎಚ್ಚರಿಕೆ, ನ್ಯಾಯಾಲಯದ ಕೆಲಸಗಳಲ್ಲಿ ಅಥವಾ ಕಾನೂನಾತ್ಮಕ ವಿಚಾರಗಳಲ್ಲಿ ಉದಾಸೀನತೆ ಮಾಡಬಾರ್ದು. ಮಾಡಿದ್ರೆ ಬರುತ್ತೆ, ಅಥವಾ ಕೋರ್ಟಿಗೆ ಹಾಜರಾದ್ರೆ ಬರುತ್ತೆ, ಅಥವಾ ಅವ್ರೇನ್ ಮಾಡ್ತಾರೆ ಬಿಡು, ಇವ್ರೇನ್ ಮಾಡ್ತಾರೆ ಬಿಡು, ಅಥವಾ ಈ ಕೇಸ್ ಏನ್ ಮಾಡುತ್ತೆ, ಆ ಕಾನೂನು ಏನ್ ಮಾಡುತ್ತೆ, ಈ ರೀತಿ ಬೇಡ. ಏನೋ ಒಂದು ಸಣ್ಣ ಪುಟ್ಟ ತೊಂದರೆ ಆಗ್ತಾ ಇದೆಯಾ, ಡಿಸ್ಟರ್ಬ್ ಆಗ್ತಾ ಇದೆಯಾ, ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಳಿ. ಆಗಿಂದಾಗ್ಲೇ ಅದನ್ನ ಫಿಲ್ಅಪ್ ಮಾಡಿ ಪೆಂಡಿಂಗ್ ಅಲ್ಲಿ ಇಟ್ಕೊಳ್ಳುವಂಥದ್ದು ಬೇಡ. ಇನ್ನು 4ನೇ ಅತಿ ದೊಡ್ಡ ಒಂದು ಎಚ್ಚರಿಕೆ ಯಾವುದು ಅಂತಂದ್ರೆ, ರಹಸ್ಯ ವೈರಿಗಳ ಬಗ್ಗೆ ಎಚ್ಚರಿಕೆ ಇರಲಿ, ಗುಪ್ತ ಶತ್ರುಗಳ ಬಗ್ಗೆ ಎಚ್ಚರಿಕೆ ಇರಲಿ. ನಿಮ್ಮ ಯೋಜನೆಗಳನ್ನ ಎಲ್ಲರ ಮುಂದೆ ಹಂಚಿಕೊಳ್ಳುವಂಥದ್ದು ಬೇಡ. ಸೀಕ್ರೆಟ್ ಅನ್ನ ರಿವೀಲ್ ಮಾಡಬೇಡಿ. ನೀವೇನ್ ಮಾಡಕ್ ಹೊರಟಿದ್ದೀರಿ ಅನ್ನುವಂಥದ್ದನ್ನ ಎಲ್ಲರ ಮುಂದೆ ಹೇಳ್ಕೊಳಕ್ ಹೋಗ್ಬೇಡಿ. ಅದು ನಿಮಗೆ ನಷ್ಟ ಸಂಭವಿಸಬಹುದು, ಓವರ್ಟೇಕ್ ಮಾಡಬಹುದು, ಅಥವಾ ನಿಮ್ಮ ದಾರಿಗೆ ಅಡ್ಡಾಗಿ ಬರಬಹುದು. ಕೆಲವೊಂದು ಜನಗಳಂದ್ರೆ ಸಿಂಹರಾಶಿಯವರಿಗೆ ಬಹಳಷ್ಟು ಶತ್ರುಗಳು ಇದ್ದೇ ಇರ್ತಾರೆ. ಎಲ್ಲ ಕ್ಷೇತ್ರಗಳಲ್ಲಿ ಬಹಳಷ್ಟು ಜನ ಒಳಗಡೆ ಸ್ವಲ್ಪ ಜಲಸಿ ಜಾಸ್ತಿ ಇರುತ್ತೆ. ಹಾಗಾಗಿ ಜನಗಳ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇದ್ರೆ ಬಹಳಷ್ಟು ಒಳ್ಳೆಯದು. ಇನ್ನಿದೆ ನೋಡಿ ಅದ್ಭುತ ವಿಚಾರ ಏನಂತಂದ್ರೆ, ಈ ಒಂದು ವರ್ಷದಲ್ಲಿ ನಿಮಗೆ ಪರಿಹಾರ ಬೇಕು, ಒಳ್ಳೆ ಫಲ ಸಿಗಬೇಕು, ಲಾಭದಾಯಕವಾಗಿರ್ತಕ್ಕಂಥ ಅನುಕೂಲತೆಗಳು ಈ ವರ್ಷದಲ್ಲಿ ಆಗ್ಬೇಕು ಅಂದ್ರೆ ಈ ಉಪಯುಕ್ತವಾದ ಪರಿಹಾರವನ್ನ ನೀವು ಅಳವಡಿಸ್ಕೋಬೇಕು. ತುಂಬಾ ಈಸಿ ಆದಂತ ಪರಿಹಾರಗಳನ್ನ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋ ಹೇಗೆ ಅನಿಸ್ತು ಅನ್ನುವಂತ ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನ ನಮಗೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಗುರು ಬದಲಾವಣೆ ಆಗ್ತಕ್ಕಂಥದ್ರ ಬಗ್ಗೆ, ಯಾರಿಗೆಲ್ಲ ಗುರುಬಲ ಇದೆ, ಯಾರಿಗೆಲ್ಲ ಗುರುಬಲ ಇಲ್ಲ, ಇದರ ಪರಿಣಾಮ ಏನಿದೆ ಅನ್ನುವಂಥದ್ರ ವಿಡಿಯೋಗಳು ಸಿಗ್ತವೆ. ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋವನ್ನ ನೋಡ್ಕೊಂಡು ತಿಳ್ಕೊಳ್ಳಿ. ಜೊತೆಗೆ ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ನಿಮ್ಮೆಲ್ಲರಲ್ಲಿ ಒಂದು ಕಳಕಳಿಯ ಮನವಿ, ನಿಮ್ಮ ಅಮೂಲ್ಯ ಅಭಿಪ್ರಾಯ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಬನ್ನಿ ಹಾಗಿದ್ರೆ ವಿಡಿಯೋದಲ್ಲಿ ಮುಂದುವರಿಯೋಣ. ಏನಿದೆ ಈ ವರ್ಷದ ಒಂದು ಗುರು ಬದಲಾವಣೆಯ ಪರಿಹಾರಗಳು ಅಂತಂದ್ರೆ, ಪ್ರತಿ ಗುರುವಾರ ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನ ಮಾಡತಕ್ಕಂಥದ್ದು ಅಥವಾ ಗುರು ಚರಿತ್ರೆಯ ಪಾರಾಯಣ ಮಾಡ್ತಕ್ಕಂಥದ್ದು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಗುರುಬಲ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಗುರುವಿನ ಅನುಗ್ರಹ ಆಗಬೇಕು ಅಂತಂದ್ರೆ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನ ಮಾಡೋದು, ಆರಾಧನೆಯನ್ನ ಮಾಡತಕ್ಕಂಥದ್ರಿಂದ ಬಹಳಷ್ಟು ಒಳ್ಳೆ ಫಲ ಸಿಗುತ್ತೆ. ಕೇಸರಿ ಅಥವಾ ಹಳದಿ ಬಣ್ಣದ ತಿಲಕವನ್ನ ಹಣೆಗೆ ಹಚ್ಚಿಕೊಳ್ತಕ್ಕಂಥದ್ರಿಂದ ಬಹಳಷ್ಟು ಶುಭಕಾರಕವಾಗಿರ್ತಕ್ಕಂಥ ಫಲಗಳು ಸಿಗ್ತವೆ. ಇನ್ನು
ಈ ಹಸಿದವರಿಗೆ ಅನ್ನದಾನ ಮಾಡತಕ್ಕಂಥದ್ದು ಅಥವಾ ಅನಾಥಾಶ್ರಮಗಳಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡತಕ್ಕಂಥದ್ರಿಂದ ಯಾವುದೇ ತರದ ದೋಷಗಳಿದ್ರು ಕಡಿಮೆ ಆಗುತ್ತೆ ಅನ್ನುವಂಥದ್ದು ನೀವು ಗಮನದಲ್ಲಿಟ್ಕೋಬೇಕಾಗತ್ತೆ. ಎಂಥ ಅದ್ಭುತವಾಗಿರ್ತಕ್ಕಂಥ ಪರಿಹಾರ, ಸರಳವಾಗಿರ್ತಕ್ಕಂಥ ಪರಿಹಾರ. ಜೊತೆಗೆ ಪ್ರತಿನಿತ್ಯ ಶ್ರೀ ದತ್ತಾತ್ರೇಯ ಸ್ತೋತ್ರ ಪಠಣ ಮಾಡತಕ್ಕಂಥದ್ದು ಅಥವಾ ಓಂ ಬೃಹಸ್ಪತಾಯೇ ನಮಃ ಈ ಒಂದು ಮಂತ್ರವನ್ನ 108 ಬಾರಿ ಜಪಿಸಿದ್ರಂತೂ ಇನ್ನೂ ಅದ್ಭುತವಾಗಿರತಕ್ಕಂಥ ಫಲ ನಿಮಗೆ ಸಿಗುತ್ತೆ. ಹಿರಿಯರ ಆಶೀರ್ವಾದವನ್ನ ಪಡ್ಕೊಳ್ಳಿ, ತಂದೆ ತಾಯಿಗಳ ಸೇವೆಯನ್ನ ಮಾಡ್ಕೊಳ್ಳಿ, ಗುರುಗಳಿಗೆ ಗೌರವ ಪೂಜ್ಯ ಭಾವನೆಯಿಂದ ನೋಡ್ಕೊಳ್ತಕ್ಕಂಥದ್ರಿಂದ ಬಹಳಷ್ಟು ನಿಮ್ಮ ಭಾಗ್ಯ ಹೆಚ್ಚಿಗೆ ಆಗುತ್ತೆ, ಬಹಳಷ್ಟು ಒಳ್ಳೆ ಫಲಗಳು ನಿಮ್ಗೆ ಸಿಗುತ್ತೆ. ಈ ಒಂದು ವರ್ಷ ನಿಮಗೆ ಸಮಯದ ಒಂದು ಪಾಠವನ್ನ ಕಲಿಸ್ತಕ್ಕಂಥದ್ದು. ಸಮಯ ನಿಮಗೆ ಒಂದು ಒಳ್ಳೆ ಪಾಠ ಕಲಿಸುತ್ತೆ. ಏಳು ಬೀಳುಗಳು, ಕಷ್ಟ ನಷ್ಟಗಳ ಮಧ್ಯದಲ್ಲಿ ಅನುಭವ ಅನ್ನುವಂಥದ್ದು ಯಾವ ಅಂಗಡಿಯಲ್ಲಿಟ್ಟು ಮಾರುವಂತ ವಸ್ತು ಅಲ್ಲ, ಸ್ವಯಂ ಆಗಿ ಜೀವನದ ಪರಿಪೂರ್ಣ ಜ್ಞಾನೋದಯ ಆಗುತ್ತೆ. ಅಂದ್ರೆ ನೀವು ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆಯ ಸಂದರ್ಭ ಅಂತ ಹೇಳ್ಬೋದು. ಇದು ಪಾಸಿಟಿವ್ ಸಂದರ್ಭ ಅಂತ ಹೇಳ್ಬೋದು. ನಿಮ್ಮ ಗುರಿ ಏನು, ನಿಮ್ಮ ನಡೆ ಏನು, ನಿಮ್ಮ ದಾರಿ ಏನು, ನಿಮ್ಮ ದಿಕ್ಕೇನು, ನಿಮ್ಮ ದಸೆ ಏನು, ನೀವ್ ಯಾರು, ನೀವ್ ಏನ್ ಮಾಡ್ಬೇಕು, ಏನ್ ಮಾಡ್ತಾ ಇದ್ದೀರಿ, ಎಲ್ಲಿ ತಪ್ಪು ಮಾಡ್ತಾ ಇದ್ದೀರಿ, ಎಲ್ಲಿ ನಾನು ಒಳ್ಳೆದನ್ನ ಮಾಡ್ತಾ ಇದ್ದೀನಿ ಅನ್ನುವಂತಹ ಪರಿಪೂರ್ಣ ಜ್ಞಾನೋದಯ ಈ ವರ್ಷದಲ್ಲಿ ಆಗುತ್ತೆ. ಅದಕ್ಕೆ ಎಷ್ಟು ಬೆಲೆ ಕೊಟ್ಟರು ಕೂಡ ಕಡಿಮೆನೆ ಅಂತ ಹೇಳ್ಬೋದು. ಜೊತೆಗೆ ಗುರುಬಲ ಕೊರತೆ ಇದ್ರೂ ಕೂಡ ಗುರುವಿನ ಅನುಗ್ರಹ, ಆಶೀರ್ವಾದ ನಿಮ್ಮ ಒಂದು ಸತ್ಕರ್ಮಗಳ ನಿಮ್ಮನ್ನ ಸಂಕಷ್ಟದಿಂದ ಪಾರು ಮಾಡುತ್ತೆ ಅನ್ನುವಂಥದ್ದು. ತಾಳ್ಮೆಯೇ ಈ ವರ್ಷದ ಬಹಳ ದೊಡ್ಡ ಯಶಸ್ವಿನ ಮಂತ್ರ ಅನ್ನುವಂಥದ್ದು ಗಮನದಲ್ಲಿಟ್ಕೋಬೇಕಾಗತ್ತೆ. ಖಂಡಿತವಾಗ್ಲೂ ಈ ವಿಡಿಯೋದಿಂದ ತಮಗೆ ಉಪಯೋಗ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಬೇಕಿದ್ರೆ ಇದನ್ನ ವಿಡಿಯೋ ಸೇವ್ ಮಾಡಿ ಇಟ್ಕೊಳ್ಳಿ, ಮತ್ತೊಮ್ಮೆ ಇದನ್ನ ನೋಡ್ಕೊಳ್ಳಿ, ಆರಾಮಾಗಿ ಇದನ್ನ ಫಾಲೋ ಮಾಡಿದ್ರಿ ಅಂತಂದ್ರೆ ಖಂಡಿತ ಒಳ್ಳೆ ಯಶಸ್ಸು ಸಿಗುತ್ತೆ. ಯಶಸ್ಸು ಸಿಗಲಿ, ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸಲಿ, ನಿಮ್ಮ ಮನೋಕಾಮನೆಗಳೆಲ್ಲವೂ ನೆರವೇರ್ಲಿ ಅಂತ ತಾಯಿ ಅನ್ನಪೂರ್ಣೇಶ್ವರಿಯಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.